ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ಮಕ್ಕಳೇ, 2023 ಮತ್ತು 24ನೇ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಿಡುಗಡೆ ಮಾಡಲಾದ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಇದಾಗಿದ್ದು, ದ್ವಿತೀಯ ಭಾಷೆ ಕನ್ನಡ 8ನೇ ತರಗತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇದರಲ್ಲಿ ಕೇವಲ ನಾನು ಒಂದು ಪ್ರಶ್ನೆ ಪತ್ರಿಕೆಯ ಮಟ್ಟವನ್ನು ಮಾತ್ರ ನಾನು ವಿವರಿಸಿದ್ದು, ಉತ್ತರಗಳು ನಿರೀಕ್ಷಿಸತಕ್ಕಂಥ ಒಂದು ಪಕ್ಷದಲ್ಲಿ ಕಾಮೆಂಟ್ ಮೂಲಕ ಮಾಡಿದಾಗ ನಾನು ಉತ್ತರಗಳನ್ನು ಕೊಡುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ಪ್ರಶ್ನೆ ಪತ್ರಿಕೆಯ ವಿಧ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾವು ನೋಡೋಣ. ಮೊದಲನೇ ಪ್ರಶ್ನೆ ಬಂದು ಫಸ್ಟ್ ಮೇನಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ ಮತ್ತು 16ರವರೆಗಿನ ಪ್ರಶ್ನೆಗಳಿಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಪ್ರಶ್ನೆಗಳನ್ನು ನೀಡಲಾಗಿದ್ದು, ಅದು ಈ ರೀತಿಯಾಗಿದೆ. ಅದು ಒಟ್ಟು 16 ಪ್ರಶ್ನೆಗಳನ್ನು ನಾವು ನೋಡಬಹುದು. ಬುದ್ಧ ದೇವನು ಈಗ ಸುಖವಾಗಿರುವ ನೀವು ದುಃಖ ತಂದು ಕೊಲ್ಲುವ ಮಾರ್ಗ ಇದೆ ಎಂದು. ನಾನು ಬರೀ ಕ್ವಶನ್ಸ್ ನಾನು ಓದಲ್ಲ, ಜಸ್ಟ್ ನಿಮಗೆ ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ ಅಂತ. ಬರೀ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವರು ಪಠ್ಯ ಪುಸ್ತಕದಿಂದನೇ ಆರಿಸಿಕೊಳ್ಳಲಾಗಿದೆ ಮತ್ತು ಇದೊಂದು ವ್ಯಾಕರಣ ವಿಭಾಗಕ್ಕೂ ಕೂಡ ಸಂಬಂಧಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೂಡ ಅವರು ಮಾಡಿರ್ತಾರೆ. ಅದನ್ನು ನೀವು ನೋಡಿಕೊಂಡು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳೋಕ್ಕಾಗತ್ತೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 16ರವರೆಗಿನ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಅವರು ನೀಡಿದ್ದಾರೆ. ಪ್ರಶ್ನೆ ಪತ್ರಿಕೆಯ ಮಟ್ಟವನ್ನು ನೀವು ನೋಡಿ. ನೆಕ್ಸ್ಟ್ ಇದು ಬಂದು 5ನೆಯ ಪ್ರಶ್ನೆ ಸಂಖ್ಯೆ, 6ನೆಯ ಪ್ರಶ್ನೆ ಸಂಖ್ಯೆ ಮತ್ತು 7ರ ಪ್ರಶ್ನೆ ಸಂಖ್ಯೆ ಈ ರೀತಿ ಇದೆ. ಇದು ಕೂಡ ನಿಮ್ಮ ಪಠ್ಯ ಪುಸ್ತಕದಿಂದನೇ ಬಂದಿರತಕ್ಕಂತಹ ಒಂದು ಪ್ರಶ್ನೆಗಳಾಗಿವೆ. ಇದು ಪ್ರಶ್ನೆ ಸಂಖ್ಯೆ 8, 9, 10 ಮತ್ತು 11 ಇದು ಕೂಡ ನಿಮ್ಮ ಪಠ್ಯ ಪುಸ್ತಕದಿಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಪ್ರಶ್ನೆಗಳಾಗಿವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 12, 13, 14, 15 ಇವು ಕೂಡ ನಿಮ್ಮ ಪಠ್ಯ ಪುಸ್ತಕದಿಂದನೇ ಆಯ್ದುಕೊಳ್ಳಲಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 16 ಮತ್ತು 2ನೇ ಒಂದು ಮೇನಲ್ಲಿ ಬಂದಿರತಕ್ಕಂಥದ್ದು, ಇದು ಕೂಡ ಪಠ್ಯ ಪುಸ್ತಕದಿಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಅಂಶವಾಗಿದೆ. 19, 20 ಎರಡೂ ಕೂಡ ಪಠ್ಯ ಪುಸ್ತಕದ್ದೇ ಆಗಿದೆ. 3ನೇ ಮೇನಲ್ಲಿ ಪ್ರಶ್ನೆ ಸಂಖ್ಯೆ 21 ಮತ್ತು 22 ಕೂಡ ನಿಮ್ಮ ಪಠ್ಯ ಪುಸ್ತಕದ ಪ್ರಶ್ನೆಗಳೇ ಆಗಿವೆ. 23 ಮತ್ತು 24 ಪಠ್ಯ ಪುಸ್ತಕದ ಪ್ರಶ್ನೆಗಳಾಗಿವೆ. 25 ಮತ್ತು 26 ಎರಡೂ ಕೂಡ ಪಠ್ಯ ಪುಸ್ತಕದ ಪ್ರಶ್ನೆಗಳಾಗಿವೆ. 4ನೇ ಮೇನಲ್ಲಿ ಪದ್ಯದ ಸಾರಾಂಶವನ್ನು ಬರೆಯೋದು. 27ರ ಪ್ರಶ್ನೆ ಸಂಖ್ಯೆ ಪದ್ಯದ ಭಾವಾರ್ಥವನ್ನು ಬರೀಬೇಕಾಗತ್ತೆ. ಮತ್ತು ಇಲ್ಲಿಂದ 5th ಮೇನಿಂದ ಪ್ರಶ್ನೆ ಸಂಖ್ಯೆ 28ರಿಂದ ಸಂದರ್ಭ ಸಹಿತ ವಿವರಿಸಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು 6th ಮೇನಲ್ಲಿ ಕಂಠಪಾಠ ಪದ್ಯ 29ರ ಸಂಖ್ಯೆ. ನೆಕ್ಸ್ಟ್ ಬರ್ತಕ್ಕಂತಹ 30 ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸತಕ್ಕಂಥದ್ದು. ಕೊನೆಯದಾಗಿ ನಿಮಗೆ ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 31 ಪತ್ರಲೇಖನ. ಇದಿಷ್ಟು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯ ವಿಧ ಆಗಿರುತ್ತೆ. ಸೊ ಇದಿಷ್ಟು ನೋಡಿಕೊಂಡು ಪ್ರಶ್ನೆ ಪತ್ರಿಕೆಯ ಕಠಿಣತೆಯ ಮಟ್ಟ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಉತ್ತರಗಳು ಬೇಕಾದರೆ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿದಾಗ ನಾನು ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನಿಸ್ತೇನೆ. ಧನ್ಯವಾದಗಳು ಮಕ್ಕಳೇ.